ವಚನ ಶ್ರವಣ ವಿಶೇಷ ಕಾರ್ಯಕ್ರಮ ವಚನಗಳಲ್ಲಿ ಬದುಕಿನ ಮೌಲ್ಯಗಳು ಕುರಿತು ಶಿಕ್ಷಕಿ ಶಿವಲೀಲಾ ಮುರಾರ್ ಅವರಿಂದ ವಿಶೇಷ ಉಪನ್ಯಾಸ. ನಮಸ್ಕಾರ, ನಾನು ಮತ್ಮಿಲಾಖೆ. ತಾವು ನೋಡುತ್ತಿರುವುದು ಎಂಟಿವಿ ನ್ಯೂಸ್ ಕನ್ನಡ. ವಿಜಯಪುರ ಜಿಲ್ಲೆಯ ಐತಿಹಾಸಿಕ ತಾಳಿಕೋಟೆ ಪಟ್ಟಣದಲ್ಲಿ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ ತಾಲೂಕು ಘಟಕ, ಯುವ ಘಟಕ ಹಾಗೂ ಕದಳಿ ವೇದಿಕೆ ವತಿಯಿಂದ ಶ್ರಾವಣ ಮಾಸದ ಅಂಗವಾಗಿ ವಚನ ಶ್ರವಣ ವಿಶೇಷ ಕಾರ್ಯಕ್ರಮವನ್ನು ಸೋಮವಾರ ಪಟ್ಟಣದ ಶ್ರೀ ಕಾಳಿಕಾದೇವಿ ದೇವಸ್ಥಾನದಲ್ಲಿ ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮವು ಶಿಕ್ಷಕಿ ಅಶ್ವಿನಿ ಜೋಗೂರ್ ಅವರ ವಚನ ಗಾಯನದೊಂದಿಗೆ ಆರಂಭವಾಯಿತು. ಶರಣ ವೀರಯ್ಯ ಮಠ ಅಧ್ಯಕ್ಷತೆ ವಹಿಸಿದ್ದರು. ಶಿಕ್ಷಕಿ ಶಿವಲೀಲಾ ಮಹಾಂತೇಶ್ ಮುರಾರ್ ಅವರು ವಚನಗಳಲ್ಲಿ ಬದುಕಿನ ಮೌಲ್ಯಗಳು ಎಂಬ ವಿಷಯದ ಕುರಿತು ವಿಶೇಷ ಉಪನ್ಯಾಸ ನೀಡಿದರು. ಶಿಕ್ಷಕ ಸಿದ್ದು ಕರಡಿ ಕಾರ್ಯಕ್ರಮ ನಿರೂಪಿಸಿದರು. ಶರಣ ಗುರುನಾಥ್ ಕುಂಬಾರ್ ಸ್ವಾಗತಿಸಿದರು. ಕಾರ್ಯಕ್ರಮದಲ್ಲಿ ಪುರಸಭೆ ಮಾಜಿ ಅಧ್ಯಕ್ಷ ದಶರಥ್ ಸಿಂಗ್ ಮನಗುಳಿ, ಯುವ ಘಟಕದ ಅಧ್ಯಕ್ಷ ಕಾಶಿನಾಥ್ ಸಜ್ಜನ್, ಕದಳಿ ವೇದಿಕೆ ಅಧ್ಯಕ್ಷೆ ಶ್ರೀಮತಿ ಉಮಾ ಬಸವರಾಜ್ ಸಾಲಂಕಿ, ಅಶೋಕ್ ಶೆಟ್ಟಿ, ಎಂಬಿ ಮಡಿವಾಳರ್, ಖಾಜಾ ಹುಸೇನ್ ಮುಲ್ಲಾ, ಗಂಗಾಧರ್ ಕಸ್ತೂರಿ, ಕಾಶಿನಾಥ್ ಮುರಾರ್, ಸಮಾಜ ಸೇವಕ ಇಬ್ರಾಹಿಂ ಮನ್ಸೂರ್, ಗುಂಡೂರಾವ್ ಧನ್ಪಾಲ್, ದಾಮನಗೌಡ ಪಾಟೀಲ್, ಜಿಜಿ ಮದರ್ಕಲ್, ಅಶೋಕ್ ಚಿನ್ನಗುಡಿ ಸೇರಿದಂತೆ ಪರಿಷತ್ತಿನ ಪದಾಧಿಕಾರಿಗಳು, ಕದಳಿ ವೇದಿಕೆ ಸದಸ್ಯರು ಹಾಗೂ ಬಸವಾಭಿಮಾನಿಗಳು ಉಪಸ್ಥಿತರಿದ್ದರು. ವರದಿ ಶ್ರೀಶೈಲ್ ಸಜ್ಜನ, ಎಂಟಿವಿ ನ್ಯೂಸ್ ಕನ್ನಡ, ತಾಳಿಕೋಟೆ. ನಿರಂತರ ಸುದ್ದಿ ಹಾಗೂ ಜಾಹೀರಾತುಗಳಿಗಾಗಿ ಎಂಟಿವಿ ಕನ್ನಡ ನ್ಯೂಸ್ ಅನ್ನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಭಾವಶುದ್ಧಿಯಿಂದ ಭಕ್ತಿ ಪರವಶವಾದಾಗ ಮಾತ್ರ ನನ್ನ ಕಣ್ಣಿಗೆ ನನ್ನ ಸುತ್ತಲಿರುವಂತಹ ಪರಿಸರವನ್ನು ನಾನು ಶುಚಿಗೊಳಿಸುವುದಕ್ಕೆ ಎಲ್ಲರ ಮನಸ್ಸನ್ನು ನಾನು ದೇವರ ಆತ್ಮಗಳಿಗೆ ನಾನು ಅಡಿಯಾಗುವ ನಿಟ್ಟಿನಲ್ಲಿ, ಅವರ ಮನಸ್ಸಿನ ಧೂಳನ್ನು ಒರೆಸುವ ನಿಟ್ಟಿನಲ್ಲಿ ಪ್ರತಿ ವರ್ಷದಂತೆ ವಚನ ಶ್ರಾವಣ ಅನ್ನುವ ಒಂದು ಕಾರ್ಯಕ್ರಮವನ್ನು ನಮ್ಮ ಹಿರಿಯ ಶರಣರು ಅವರ ಮಾರ್ಗದರ್ಶನದಲ್ಲೇ ಇಂದು ನಾವು ಮುನ್ನಡೆಸಿಕೊಳ್ಳುತ್ತಿರುವುದು ಬಹಳ ಸಂತಸದ ವಿಷಯ. ಶರಣರ ಬದುಕನ್ನು ನಾವೆಲ್ಲರೂ ಅವರ ವಚನಗಳ ಮೂಲಕವಾಗಿ ಈ ಒಂದು ಸಂದರ್ಭದಲ್ಲಿ ವೇದಿಕೆ ಮೇಲಿರ್ತಕ್ಕಂತಹ ಹಿರಿಯರು ಆಗಿರ್ತಕ್ಕಂತಹ ಶ್ರೀಯುತ ನಮ್ಮ ಅಪ್ಪನವರಾಗಿರ್ತಕ್ಕಂತಹ ವೀರಯ್ಯ ಮಠದ ಅಪ್ಪಂಗಳ ಪಾದಕ್ಕೆ ಭಕ್ತಿಯಿಂದ ನಮಿಸಿ, ಹಾಗೆ ಇನ್ನೊಬ್ಬ ಕಾರ್ಯಕ್ರಮದ ಅತಿಥಿಗಳಾಗಿರ್ತಕ್ಕಂಥ ಹಿರಿಯರು ಆಗಿರ್ತಕ್ಕಂತಹ ನಮ್ಮ ಪುರಸಭೆಯ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂತಹ ದಶರಥ್ ಸಿಂಗ್ ಮನಗುಳಿ ಸರ್ ಅವರಲ್ಲಿಯೂ ಕೂಡ ಅತ್ಯಂತ ಗೌರವಪೂರ್ವಕವಾಗಿ ನಮಿಸಿ, ಹಾಗೆ ನಮ್ಮ ಯುನಿಕಿನ ಅಧ್ಯಕ್ಷರಾಗಿರ್ತಕ್ಕಂತಹ ವಿಜ್ಞಾನ PU ಕಾಲೇಜಿನ ಅಧ್ಯಕ್ಷರಾಗಿರ್ತಕ್ಕಂತಹ ಮಡಿವಾಳ ಸರ್ ಅವರಲ್ಲಿಯೂ, ಹಾಗೆ ಗಣ್ಯವರ್ಧಕರಾಗಿರ್ತಕ್ಕಂತಹ ನಮ್ಮ ಅಶೋಕ್ ಶೆಟ್ಟಿ ಅವರಲ್ಲಿಯೂ, ಹಾಗೆ ಇವತ್ತು ನೋಡಿ ಬಸವರಾಜ ಶರಣರು
ನಮ್ಮ ಒಂದು ಸಹಕಾರದೊಂದಿಗೆ ಕೇಳಲು ಆಗಿಸಿರ್ತಕ್ಕಂಥ ಎಲ್ಲ ತಾಳಿಕೋಟಿಯರ ನೂರಿನ ಶರಣ ಬಂಧುಗಳಿಗೆ, ಶರಣ ತಂದೆ ತಾಯಿಯಂದರಿಗೆ, ನಮ್ಮ ಮಾವನವರ ಆದಿಯಾಗಿ ಹಾಗೆ ನಮ್ಮ ಪತ್ರಕರ್ತ ಅಣ್ಣಾಜಿಯವರ ಆದಿಯಾಗಿ ತಮ್ಮೆಲ್ಲರಿಗೂ ಕೂಡ ಅನಂತ ಅನಂತ ಶರಣು ಶರಣು ಶರಣಾರ್ಥಿಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸ್ತಾ, ನಾವೆಲ್ಲ ಸುಮಾರು 2 ದಿನದಿಂದ ಒಂದು ಘಟನೆಯನ್ನ ಕೇಳಿದ್ವಿ. ಅವ್ರನ್ನ ಸ್ಮರಿಸ್ತೀವಿ, ಯಾಕ ಎದ್ದೊಂದು ಒಳಗೆ ನಾ ಬಸವಣ್ಣನ ನೆನೆದೇನ ಅಂತ ಯಾಕೆ ನಾವು ಅವ್ರನ್ನ ಸ್ಮರಿಸ್ತೀವಿ ಅಂದ್ರ ಅವರು ಕೊಟ್ಟಿರ್ತಕ್ಕಂತಹ ವಚನಗಳು ಸುಮ್ಮನೆ ನೆನೆಸ್ತೀವಿ ಅಂದ್ರೆ ನಾವು ಯಾವ ಇವತ್ತು ನಾವು ನೆನೆಸೋದಲ್ಲ, ನಮ್ಮ ನಾಡಿನವರು ನಮ್ಮ ದೇಶದವರು ಬಸವಣ್ಣವರು ಅಂತ ಹೆಮ್ಮೆಯಿಂದ ನಾವು ನೆನೆಸೋದಲ್ಲ. ವಿದೇಶದ ಥೇಮ್ಸ್ ನದಿಯ ದಡದ ಮೇಲೆ ಇವತ್ತು ಬಸವಣ್ಣನ ಮೂರ್ತಿಯನ್ನ ಇಟ್ಟು ಪೂಜೆ ಮಾಡ್ತಾರ, ವಿದೇಶದವರು ಇವತ್ತು ಕೈ ಮುಗಿತಾರ ಅಂದ್ರ ಅದಕ್ಕೆ ಕಾರಣ ಏನು ಅಂದ್ರೆ ಬಸವಾದಿ ಶರಣರು ಹಾಕಿಕೊಟ್ಟಿರ್ತಕ್ಕಂತಹ ವಚನಗಳು ಎಂಥ ವಚನಗಳನ್ನು ನಮಗೆ ಮೌಲ್ಯವಾಗಿ ಕೊಟ್ಟರು ಅವುಗಳನ್ನು ಒಂದು ಕ್ಷಣ ನಾವು ಹೇಳುತ್ತಲೇ ಎದ್ದು ಅವು ಅದನ್ನ ನೆನಪು ಬಿಟ್ಟರೆ ಸಾಕು, ನಮ್ಮ ಜೀವನ ಎಷ್ಟೋ ಪುಣ್ಯವಾಗ್ತದೆ. ಬಸವನೆಂದರೆ ಪಾಪ ದೆಸೆಗೆಟ್ಟು ಓಡುವುದು ಪುಣ್ಯ ಬಪ್ಪುದು ನೋಡ, ಬರೀ ಬಸವ ಅಂದ್ರೆ ಸಾಕು ನಮಗೆ ಪುಣ್ಯ ಸಿಗ್ತದೆ. ವಿಭಿನ್ನ ಸಂಸ್ಕೃತಿಯ ನಮ್ಮ ಹೆಮ್ಮೆಯ ಭಾರತ ದೇಶದಲ್ಲಿ ಇಂಥ ವಿಶಿಷ್ಟ ತತ್ವಗಳನ್ನ ಕೊಟ್ಟಿರ್ತಕ್ಕಂಥ ಬಸವಣ್ಣನವರು ಆ ವಚನಗಳ ಮೂಲಕ ನಾವು ಅವರನ್ನ ಶ್ರೇಷ್ಠತೆಯನ್ನ ಕಾಣ್ತೀವಿ. ಅಂಥ ವಚನಗಳನ್ನ ನಾವು ಪಾಲಿಸೋದರಿಂದ, ಆ ತತ್ವಗಳನ್ನ ತಿಳಿಯೋದ್ರಿಂದ ನಮ್ಮಲ್ಲಿ ಒಂಚೂರು ಮೌಲ್ಯಗಳು ಬೆಳೀಲಿಕ್ಕೆ ಸಾಧ್ಯ ಏನೋ, ಆ ಮೌಲ್ಯಗಳನ್ನ ಬೆಳೆಸ್ಕೊಳ್ಳೋದ್ರಿಂದ ಬದುಕಿನಲ್ಲಿ ಸಾರ್ಥಕತೆಯನ್ನ ನಾವು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಅನ್ನೋದಾದ್ರೆ ನೀವೆಲ್ಲ ಒಂದು ಚಪ್ಪಾಳೆಯನ್ನು ಕೊಟ್ಟು ನೀವು ಎಲ್ಲ ಕೂಡಿ ಬಸವಾದಿ ಶರಣರನ್ನ ಈ ಸಂದರ್ಭದಲ್ಲಿ ಒಂದು ಜೋರಾದ ನಮನಗಳನ್ನ ಈ ಮೂಲಕ ಅವರಿಗೆ ಸಲ್ಲಿಸ್ತಾ, ಹಾಗೆ ಅದನ್ನೆಲ್ಲ ಅಂತ ಘಟನೆಗಳನ್ನು ಕೇಳಿದಾಗ ನಾವು ಒಂದು ಯಾಕಂದ್ರೆ ನಾವಿರೋದೇ ಮೊಬೈಲ್ ಯುಗದಾಗದೀವಿ, ಬಿಟ್ಟಿರಂದ್ರೆ ಬಿಡದಿ ಮಾಯೆ ಬೆಂಬತ್ತಿತಿ ನೋಡು ಅಂದ್ರ ನಾವು ಬಿಟ್ರೆ ಅದು ನಮ್ಮನ್ನು ಬಿಡುವುದೇನೋ ಗೊತ್ತಾಗ್ಬಾರ್ದು. ಒಂದು 16-18 ವಯಸ್ಸಿನ ಯುವಕ ಬೆಟ್ಟದ ತುದಿಗೆ ನಿಂತ್ಕೊಂಡು ಹೆದರ್ಸ್ತಾನ ಅಪ್ಪ ಅಮ್ಮನಿಗೆ. ಏನಂತ, ನನಗೆ ಐಫೋನ್ ಕೊಡಿಸ್ರಿ, ಇಲ್ಲಾಂದ್ರೆ ನಾ ಏನ್ ಮಾಡ್ತೀನಿ, ಬೆಟ್ಟದಿಂದ ಬೀಳ್ತೀನಿ ಅಂತ. ತಂದೆ ತಾಯಿ ಹೆತ್ತ ಕರಳು ಏನೆಲ್ಲ ಹೋಗಂದ್ರು, ಜಗ್ಲಿಲ್ಲ ಮಗ. ಯಾಕಂದ್ರ ಹೆತ್ತ ಕರಳಿಗಿಂತ ಅವ್ರಿಗೆ ಹೆಚ್ಚಾದದ್ದು ಏನು ಬಂದಗಳೇ, ಐಫೋನ್ ಹೆಚ್ಚಾಗಿ. ಕೊನೆಗೂ ಏನ್ ಮಾಡ್ಬಿಟ್ಟ, ತಿಳುವಳಿಕೆ ಇಲ್ದಾನೆ ಬೆಟ್ಟದ ಮೇಲಿಂದ ಜಿಗದೆ ಬಿಟ್ಟ. ಹಿಡಿಯಕ್ಕೆ ಹೋಗಿರ್ತಕ್ಕಂಥ ಅಪ್ಪ ಏನ್ ಮಾಡ್ದ, ಹಿಡಿಯಕ್ಕೆ ಹೋಗಿ ಅವನು ಮಗನ ಜೊತೆ ಬಿದ್ದ. ಕಣ್ಣು ಮುಂದೆ ಮಗ ತಂದೆ ಬೀಳೋದನ್ನ ನೋಡಿ ಗಾಬರಿಗೊಂಡ ಹೆತ್ತ ಕರಳ ತಾಯಿ ಇನ್ನೇನ್ ಮಾಡ್ತದ್ರಿ, ಜಿಗದೆ ಹೋಯ್ತು. ಇದನ್ನೆಲ್ಲ ನೋಡಿದಾಗ ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ದಾಗ ಒಂದು ಕ್ಷಣ ದಳದಳದ ಕಣ್ಣಾಗ ನೀರು ಹರಿದು ಹೋಯ್ತು. ಮಕ್ಕಳನ್ನ ಹೊಟ್ಟೆಲಿ ಇಟ್ಕೊಂಡು ಹೆತ್ತು ಬೆಳೆಸಿ ಸಾಕಿ ಸಲಹಿ ತನ್ನದು ತನ್ನ ತೆಗೆದು ಮಕ್ಕಳ ಬಾಯಿಗೆ ಇರ್ತದೆ ತಂದೆ ತಾಯಿ. ತನ್ನ ಜೀವನವನ್ನ ತೊರೆದು ತನ್ನ ಬಾಯಿಯನ್ನು ಹರಿದು ಚಿಂತಿಲ್ಲ, ಮಕ್ಕಳಿಗೆ ಒಳ್ಳೆ ಬಟ್ಟೆಗಳನ್ನ ಸಾಕ್ಸ್ಗಳನ್ನ ಕೊಟ್ಟು ಲಕ್ಷ ಕೊಟ್ಟು ಮಕ್ಕಳನ್ನ ನಾವು ಶಾಲೆಗೆ ಹಾಕಿ ಬೆಳೆಸ್ತೀವಿ ಬಂಧುಗಳೇ. ಆದ್ರೆ ಇವತ್ತು ಮಕ್ಕಳು ತಂದೆ ತಾಯಿ ಮುಂದೆ ಕಣ್ಮುಂದೆ ಹಿಂಗೆ ಆಗ್ತಾರ ಅಂದ್ರ ಇದು ನಮ್ಮ ಬದುಕಿನ ಪಯಣ ಇವತ್ತು ಎಲ್ಲಿಗೆ ಸಾಗ್ತಾ ಇದೆ, ಯಾಕೆ ಹೀಗಾಗ್ತಾ ಇದೆ ಅಂತ ಒಂದು ಕ್ಷಣ ನಾವು ನೀವೆಲ್ಲ ಯೋಚನೆ ಮಾಡಿದಾಗ ನನಗನ್ಸಿದ್ದು ಬಂಧುಗಳೇ, ನಮಗೆ ಏನೋ ಒಂಚೂರು ಮೌಲ್ಯಗಳ ಕೊರತೆ ಆಗಿದೆ ಏನೋ ಅಂತ. ಆ ವಚನಗಳಲ್ಲಿರ್ತಕ್ಕಂಥ ಸಾಹಿತ್ಯದಲ್ಲಿರ್ತಕ್ಕಂಥ ಮೌಲ್ಯಗಳನ್ನ ನಾವೇನಾದ್ರೂ ಅರಿತುಕೊಂಡು ನಮ್ಮ ಮಕ್ಕಳಿಗೂ ಬಾಲ್ಯದಿಂದ ಮೂಡಿಸಿದ್ದೇ ಆದರೆ ಬಹುಶಃ ಇಂತಹ ಪ್ರಸಂಗಗಳನ್ನು ನಾವು ಬಹಳಷ್ಟು ಎದುರಿಸಿರ್ಲಿಕ್ಕಿರಲಿಲ್ಲ ಅನ್ನುವ ಒಂದು ನನ್ನ ಒಂದು ಭಾವನೆ. ಇನ್ನು ಸ್ವಲ್ಪ ಒಂದು 4 ದಿನದಲ್ಲಿ ನಿಂತೇ ಹೋಗೋಣ. ಇನ್ನೊಂದು ಘಟನೆಯನ್ನ ನಿಮಗೆ ನೆನಪಿಸ್ತೀನಿ. ಬಹುಶಃ ನೀವೆಲ್ಲ ಕೇಳಿರ್ತೀವಿ. ಏನು, ತಂದೆ ಮಕ್ಕಳು ನನಗಿಂತ ನನ್ನ ಮಕ್ಕಳು ಚೆನ್ನಾಗಿ ಓದಿ ಜೀವನ ಮಾಡಲಿ ಅಂತ ದುಡ್ಡು ಕೊಟ್ಟು ಶಾಲೆ ಕಳಿಸಿ ಮಕ್ಕಳು ಕೂಡ ಅದನ್ನು ಓದಿ ವಿದೇಶಗಳಲ್ಲಿ ನೌಕರಿ ಮಾಡ್ತಾ ಇದ್ರು. ಬೇರೆ ದೇಶದಲ್ಲಿ ನೌಕರಿ ಮಾಡ್ತಾ ಇರ್ತಕ್ಕಂಥ ಮಕ್ಕಳು ತಂದೆ ತೀರ್ಕೊಂಡಾಗ ಬರೋಕ್ಕಾಗಲಿಲ್ಲ ಅಂತ ಹೇಳಿ 5,000 ರೂಪಾಯಿ ಹಣವನ್ನ ಕೆಲಸದವರಿಗೆ ಕೊಟ್ಟು ನನ್ನ ತಂದೆ ಅಂತ್ಯ ಸಂಸ್ಕಾರವನ್ನ ಮಾಡಿ ನನಗೆ ವಿಡಿಯೋ ಕಾಲ್ ಮಾಡಿಬಿಡ್ರಿ ಅಂತಕ್ಕಂಥ ಘಟನೆ ಯಾಕೆ ನಾವೆಲ್ಲ ಇದನ್ನ ಫೇಸ್ಬುಕ್ಗಳ ಹೌದಲ್ಲ ಬಂಧುಗಳ. ಇದನ್ನೆಲ್ಲ ನೋಡಿದಾಗ ಇಂಥ ಎಷ್ಟೋ ಘಟನೆಗಳು ಉದಾಹರಣೆ ಅದಾವ, ಹೌದಲ್ಲ. ಇನ್ನೊಂದಿಷ್ಟು ಇದಕ್ಕೆ ಹೋಗೋಣ. ಏನೇನೋ ಕೊಡಿಸ್ತಿಲ್ಲ, ಟಿವಿ ನೋಡ್ಬೇಡ ಅನ್ನೋದಕ್ಕೆ. ಇನ್ನು ವಿದೇಶದಲ್ಲಿರ್ತಕ್ಕಂಥ ಮಕ್ಕಳಿಗೆ ಹೇಳ್ತಾರೆ, ಇವತ್ತು ಅಮ್ಮ ಸತ್ತಾಗ ನೀನು ಹೋಗು, ಅಪ್ಪ ಸತ್ತಾಗ ನಾನು ಹೋಗ್ತೀನಿ ಅಂತ ಹೇಳಿ. ಇಂಥ ದಾರುಣ ಸ್ಥಿತಿಯಲ್ಲಿ ನಾವಿದ್ದಾಗ ನಮ್ಮ ಕಲಿಗೆ, ನಮ್ಮ ಬದುಕು, ನಮ್ಮ ಶಿಕ್ಷಣ ಇಷ್ಟೊಂದು ಪ್ರಗತಿ ಸಾಧಿಸಿ ನಾವು ಎತ್ತ ಸಾಗ್ತಾ ಇದ್ದೀವಿ ಅನ್ನೋದೇ ನಮಗೆ ತಿಳಿಲಾರಂತ ಸ್ಥಿತಿ ಬಂದಿದೆ.
ಶೈಕ್ಷಣಿಕ ಕ್ಷೇತ್ರದಲ್ಲಿ ಇಷ್ಟು ಮುಂದುವರೆದ್ರು ಕೂಡ ನಾವು ಮೌಲ್ಯಗಳನ್ನ ಕಾಣದಿದ್ದಕ್ಕಾಗಿ ಬಹುಶಃ ಈ ಹಂತ ತಲುಪ್ತಾ ಇದ್ದೀವಿ. ಅದಕ್ಕಾಗಿ ಬಂಧುಗಳೇ, ಬಸವಾದಿ ಶರಣರು ನಮ್ಗೆ ಏನು ಕಲಿಸ್ಕೊಟ್ರು ಅಂದ್ರೆ ವಚನಗಳನ್ನು ಕಲಿಸ್ಕೊಟ್ರು. ಇತಿಹಾಸವನ್ನು ನಾವು ಹಿಂದೆ ನೋಡಿದಾಗ 12ನೇ ಶತಮಾನ ಇವತ್ತು ಸುವರ್ಣಾಕ್ಷರಗಳಿಂದ ಬರೆದಿರತಕ್ಕಂತಹ ಒಂದು ಶತಮಾನ. ಯಾಕೆ ಅಂದ್ರೆ ಅಲ್ಲಿ ಸಾಮಾಜಿಕ ಕ್ರಾಂತಿಯನ್ನ, ಒಂದು ಆಧ್ಯಾತ್ಮಿಕ ಕ್ರಾಂತಿಯನ್ನ, ಒಂದು ಬದಲಾವಣೆಯನ್ನ ಮಾಡಿರ್ತಕ್ಕಂಥವ್ರು ಯಾರು ಅಂದ್ರೆ ಬಸವಾದಿ ಶರಣರು. ಓಕೆ, ಹಾಗೆ ಒಂದು ಸ್ವಲ್ಪ ಮುಂದೆ ಹೆಜ್ಜೆ ಇಟ್ಟಾಗ, ಕಾಯಕ ಅರಿತುಕೊಂಡು ಮುಂದಿನ ಹೆಜ್ಜೆಗೆ ಬಂದಾಗ ನಮ್ಗೆ ಮತ್ತೊಂದು ಮಹಾಮೌಲ್ಯವನ್ನ ತಿಳಿಸ್ಕೊಟ್ಟಿರ್ತಕ್ಕಂಥ ಶರಣರು ಯಾವುದು ಅಂದ್ರೆ ಲಿಂಗ ಪೂಜೆ ಅಂತಕ್ಕಂಥದ್ದು. ಅಂಗದ ಮೇಲೆ ಲಿಂಗವನ್ನು ಕೊಟ್ಟು ನಮ್ಮ ಬದುಕಿಗೆ ಬೆಳಕನ್ನು ನೀಡಿರ್ತಕ್ಕಂತಹ, ನಮ್ಮ ಬದುಕಿಗೆ ಸನ್ಮಾರ್ಗವನ್ನು ತೋರಿರ್ತಕ್ಕಂತಹ ಬಸವಾದಿ ಶರಣರು ಲಿಂಗ ಪೂಜೆಯ ಮಹತ್ವವನ್ನು ನಮಗ ಎಷ್ಟು ಮಟ್ಟಿಗೆ ತಿಳಿಸ್ಕೊಟ್ಟಾರ ಅಂದ್ರ ಇವತ್ತಿನ, ಅದಕ್ಕೆ ನಮಗೆ ಭವರೋಗಹರ ಬಸವಾದಿ ಶರಣರು ಅಂತ ಕರಿತೀವಿ. ಇವತ್ತಿನ ಅನೇಕ ಮಹಾ ರೋಗಗಳು ಸಹಿತ ಲಿಂಗ ಪೂಜೆಯಿಂದ ಅವು ಪರಿಹಾರ ಆಗ್ತಾವು ಅನ್ನೋದನ್ನ ವೈಜ್ಞಾನಿಕವಾಗಿ ಸತ್ಯವಾಗಿ ಕಂಡುಕೊಂಡಿರ್ತಕ್ಕಂಥವ್ರು. ಇದು ಕೂಡ ಸತ್ಯ. ಆ ಲಿಂಗ ಪೂಜೆಯಿಂದ ಸಿದ್ದೇಶ್ವರ ಅಪ್ಪಗಳಿಂದ ಹಿಡಿದು ಅವರ ಎಲ್ಲ ಶರಣರ ಬದುಕ, ನಮ್ಮ ಇಂಗ್ಲೇಶ್ವರ ಅಪ್ಪಗಳನ್ನ ನಾವೆಲ್ಲ ಅವರ ಬದುಕನ್ನ ನೋಡಿದಾಗ ಅವರು ಸುಮಾರು 100 ವರ್ಷ ಸಮೀಪದ ಜೀವಿತಾವಧಿ ಕಂಡದ್ದು ಯಾಕೆ ಅಂದ್ರೆ ಅವರ ಇಷ್ಟಲಿಂಗ ಪೂಜೆಯಿಂದ. ಅವರು ತಮ್ಮ ಸಾವನ್ನು ಕೂಡ ತಮ್ಮ ಸ್ವ ಇಚ್ಛೆಯಂತೆ ಅನುಭವಿಸಿದ್ದು ಕೂಡ ಇಚ್ಛಾಧಾರಿ ಮರಣಿಗಳು ಅಂತ ನಾವು ಕರಿತೀವಲ್ಲ, ಅಂತಹ ಶರಣರು ಅವರ ಇಚ್ಛಾಧಾರ ಮರಣವನ್ನು ಕಂಡದ್ದು ಹೇಗೆ ಅಂದ್ರೆ ಲಿಂಗ ಪೂಜೆಯಿಂದ. ಆ ಲಿಂಗ ಪೂಜೆಯನ್ನ ಅಂಗದ ಮೇಲೆ ಇಟ್ಟುಕೊಂಡು ನಮ್ಮ ಅರ್ಧ ಕಣ್ಣಿನಿಂದ ತದೇಕ ಚಿತ್ತವನ್ನ, ಲಿಂಗವನ್ನ ಏಕಾಗ್ರತೆಯಿಂದ ನಾವು ದಿಟ್ಟಿಸಿದಾಗ ನಮ್ಮ ಮಿದುಳಿನಲ್ಲಿ ಒಂದು ಉಂಟಾಗುವ ರಾಸಾಯನಿಕ ಕ್ರಿಯೆಯಿಂದ ನಮ್ಮ ಇಡೀ ದೇಹ ಚೈತನ್ಯಗೊಳ್ಳುತ್ತದೆ ಮತ್ತು ಕೇವಲ ಪಾಸಿಟಿವ್ನೆಸ್, ಸಕಾರಾತ್ಮಕ ವಿಚಾರಗಳನ್ನ ಹೊರಹೊಮ್ಮಿಸ್ತದೆ. ಇಂಥದ್ರಿಂದ ಆ ಬಿಡುಗಡೆಯಾಗುವ ರಾಸಾಯನಿಕ ವಸ್ತುವಿನಿಂದ ನಮ್ಮಲ್ಲಿರ್ತಕ್ಕಂಥ ಅನೇಕ ರೋಗಗಳು ನಾಶವಾಗಿ ನಮ್ಮ ಬದುಕು ಚೈತನ್ಯವಾಗ್ತದೆ ಅನ್ನೋದಕ್ಕೆ ಕಾರಣ ಅಂದ್ರೆ ಆ ಇಷ್ಟಲಿಂಗ ಪೂಜೆ. ಅಂತಹ ಮಹಾ ಮೌಲ್ಯವನ್ನ ಜನಮಾನಸದಲ್ಲಿ ಬಿತ್ತಿರ್ತಕ್ಕಂಥ ಶರಣರು ನಮಗಾಗಿ ಒಂದಿಷ್ಟು ಆ ಲಿಂಗದ ಬಗ್ಗೆ ವಚನವನ್ನ ಕೊಟ್ಟರು. ಅದಕ್ಕೆ ಸಾಕ್ಷಿಯಾಗಿ ಇವತ್ತು ನಮ್ಮ ಮುಂದೆ ಇರ್ತಕ್ಕಂತಹ ವಚನ: ಜಗದಗಲ ಮುಗಿಲಗಲ ಮಿಗಿಯಗಲ ನಿಮ್ಮಗಲ, ಜಗದಗಲ ಮುಗಿಲಗಲ ಮಿಗಿಯಗಲ ನಿಮ್ಮಗಲ, ಪಾತಾಳದಿಂದ ತತ್ತ ನಿಮ್ಮ ಶ್ರೀ ಚರಣ, ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ, ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ನೀವೆಲ್ಲದರ ಸ್ಥಳಕ್ಕೆ ಬಂದು ಚುರುಕಾಗಿದೆಯ. ಹಾಗೆ ಏಕದೇವೋಪಾಸನೆ, ನಮ್ಮ 28 ದೇವರುಗಳನ್ನು ನೆನೆಯೋದಕ್ಕಿಂತ ಇಷ್ಟಲಿಂಗ ಪೂಜೆ ಒಂದನ್ನು ನೀವು ನೆನೆದರೆ ಸಾಕು, ಆ ಭಗವಂತನ ಸಾಕ್ಷಾತ್ಕಾರವಾದೀತು, ಆರೋಗ್ಯ ವೃದ್ಧಿಸಿತು, ಬದುಕು ಸಮೃದ್ಧವಾದೀತು ಅಂತ ಹೇಳಿಕೊಟ್ಟವರು ಯಾರು ಅಂದ್ರೆ ನಮ್ಮ ಬಸವಾದಿ ಶರಣರು ತಮ್ಮ ವಚನ ತತ್ವದ ಮೂಲಕ. ಎನಗಿಂತ ಕಿರಿಯರಿಲ್ಲ ಅಂತ ಹೇಳ್ತಾ ಕಿರಿಗಳಾಗಿ ನನ್ನನ್ನ ಒಂದೆರಡು ನುಡಿಗಳನ್ನ ತಮ್ಮ ಒಂದು ಪಾದಕ್ಕೆ ಅರ್ಪಣೆ ಮಾಡಿ ಇದನ್ನ ಬಹುವಾಗಿ ತಾವೆಲ್ಲ ಸ್ವೀಕರಿಸಿದ್ದೀರಿ ಅಂದ್ಕೊಂಡು ಒಂದೆರಡು ಮಾತುಗಳನ್ನ ಒಬ್ಬರು ಹೇಳಿದ್ದಾರೆ. ಬಹುಶಃ ನಾನು ಹೇಳಿದ್ದೀನಿ ಅನ್ನೋದಕ್ಕಿಂತ ನಿಮ್ಮಿಂದ ಏನೋ ಒಂದಿಷ್ಟು ತಿಳ್ಕೊತೀನಿ, ಪಡ್ಕೋತೀನಿ ಅಂತಕ್ಕಂಥ. ಯಾಕಂದ್ರೆ ಇದನ್ನೆಲ್ಲ ಕೇಳಿ ಬಹಳಷ್ಟು ಅನುಭವಗಳು ತಾವೆಲ್ಲ ಆಗಿದ್ದೀವಿ. ಆ ಅನುಭವದೊಳಗೆ ನನ್ನದಿಷ್ಟು ಒಂದು ಪಾಲಿರಲಿ. ಆ ಹೂವಿನ ಜೊತೆಗೆ ನಾನು ಕೂಡ ಸ್ವರ್ಗ ಸೇರುವಂತೆ ಒಂದಿಷ್ಟು ನಾರಿನ ಪಾತ್ರವಾಗಿ ಒಂದೆರಡು ನುಡಿಗಳನ್ನ ತಮ್ಮ, ಯಾಕಂದ್ರೆ ಬಸವಣ್ಣನ ವಚನಗಳನ್ನ ಹೇಳೋದು ಅಂದ್ರೆ ಅಷ್ಟು ಸುಲಭದ ಮಾತಲ್ಲ. ಅದನ್ನೆಲ್ಲ ಹೇಳಲಿಕ್ಕೆ ಒಂದೆರಡು ಅವಕಾಶವನ್ನ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಹಿರಿಯರಿಗೂ, ಸಹೋದರರಿಗೂ, ಶರಣೆಯರಿಗೂ, ಎಲ್ಲ ತಂದೆ ತಾಯಿಗಳಿಗೂ ಕೂಡ ಅನಂತ ಶರಣಾರ್ಥಿಗಳನ್ನ ಸಲ್ಲಿಸಿ ಮತ್ತೊಮ್ಮೆ ಅನಂತ ಅಂತಹ ಶರಣರ ತತ್ವ ವಿಚಾರಗಳನ್ನು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ನಾವೇನಾಗ್ಬೋದು ಅಂತಂದ್ರೆ ನಮ್ಮ ವ್ಯಕ್ತಿತ್ವವನ್ನು ವಿಕಾಸಗೊಳ್ಳಲಿಕ್ಕೆ ಸಾಧ್ಯವಾಗಬಹುದು. ಎಂಥವರಿಗೆ ಕುತ್ತು ಬಂದರೆ ಪರವಾಗಿಲ್ಲ, ಆದರೆ ತಕ್ಷಣವೇ ನನಗೆ ಅನಿಸಿದ್ದನ್ನು ಬೇಕು ಅಂತ ಒಂದು ಈಡೇರಿಸಿಕೊಳ್ಳುವ ನಿಟ್ಟಿನಲ್ಲಿ ಇಡೀ ಕುಟುಂಬವನ್ನೇ ನಾಶ ಮಾಡಿದಂತ ಮಕ್ಕಳ ಮನಸ್ಥಿತಿಯನ್ನು ಉದಾಹರಣೆಯಾಗಿ ನೀಡುತ್ತಾ ಪ್ರಾರಂಭಗೊಳಿಸಿದಂತ ಈ ಒಂದು ಉಪನ್ಯಾಸ ಅಂತರಂಗ ಶುದ್ಧವಾಗದ ಹೊರತು ಬಹಿರಂಗ ಶುದ್ಧವಾಗದ ನೋಡಯ್ಯ
ಅಂದ್ರೆ ನಮ್ಮ ತನ್ನು ನಮ್ಮ ಮಣ್ಣು ನಮ್ಮ ಭಾವ ಶುದ್ಧಿಯಾದಾಗ ಮಾತ್ರ ನಾವು ನಮ್ಮ ಬದುಕನ್ನು ಶುದ್ಧವಾಗಿಸಿಕೊಳ್ಳಬಹುದು. ಅದಕ್ಕೆ ಅಂತಹ ಮಾಡಿದಂತಹ ಫಲಪುಷ್ಪಗಳ ಅರ್ಚನೆ ಅದು ದೇವರ ಪಾದಗಳಿಗೆ, ದೇವರ ಆತ್ಮಗಳಿಗೆ ಸಂತೃಪ್ತವಾಗಬೇಕಾದ್ರೆ ನಾನು ಸುಖವಾಗಿದ್ದರೆ ಸಾಲದು, ನನ್ನವರೆಲ್ಲರೂ ಸುಖವಾಗಿರಬೇಕು ಅಂತ ತನ್ನ ಇಚ್ಛೆಯ ನುಡಿದರೆ ಮೆಚ್ಚುವ ಮನಸ್ಸು, ಇಚ್ಛೆಯ ಇರದೆ ನುಡಿದರೆ ಮೆಚ್ಚದ ಆ ಮನವು ಕೂಡಲ ಸಂಗನ ಶರಣರ ನೆಚ್ಚನ ನಮ್ಮ ಕಿಚ್ಚದೊಳಗೆ ಇಕ್ಕುದು ಅನ್ನುವಂತೆ ಶರಣರ ವಚನಗಳನ್ನು ಬಹಳ ಎಳೆಯಾಗಿ ಅಂತ ಸವಿಸ್ತಾರವಾಗಿ ಸಮಯವನ್ನು ತೆಗೆದುಕೊಂಡಂತ ಸಹೋದರರಿಗೆ ಇನ್ನೂ ಸ್ವಲ್ಪ ಸಮಯವನ್ನು ಕೊಟ್ಟರೆ ಇನ್ನೊಂದು ಸ್ವಲ್ಪ ವಿಸ್ತಾರವಾಗಿ ಶರಣರ ವಚನಗಳಲ್ಲಿ ಮಾನವೀಯ ಮೌಲ್ಯಗಳನ್ನು ಬಿಂಬಿಸುವ ರೀತಿಯೊಳಗ ಮತ್ತಿಷ್ಟು ಅವರ ಒಂದು ಸಮಯವನ್ನು ತೆಗೆದುಕೊಂಡು ಉಪನ್ಯಾಸವನ್ನು ನೀಡುತ್ತಾ ಇದ್ರು ಅನ್ನುವಂತ ಶರಣ ಸಹೋದರರಿಗೆ ಶಿವಲೀಲಾ ಮಾಂತೇಶ್ವರ ಸಹೋದರಿಗೆ ಮತ್ತೊಮ್ಮೆ ಪ್ರೀತಿಯ ಚಪ್ಪಾಳೆ ಮೂಲಕವಾಗಿ ಅಭಿನಂದನೆಗಳನ್ನು ಹೇಳಬೇಕಂತ ಮಾಡ್ಕೋದೇನೆ ನಾ ಸಹೋದರಿಯರು ಪರಸ್ಪರಕ್ಕೆ ಹೋಗಿ ಶ್ರೀಮತಿ ಶಿವಲೀಲಾ ಮಾಂತೇಶ್ವರ ಶರಣರಿಗೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗ. ಹಾಗೆ ವಚನಗಳೇ ಕರೆದಿರು ಅಂತಂದ್ರೆ ನಮಗೆ ಇನ್ನೂ ಖುಷಿ ಇದ್ದಾರೆ. ವಚನ ಸಾಹಿತ್ಯ ಬಸವ ಈ ಸಮಾರಂಭಕ್ಕೆ ಈ ಒಂದು ಕಾರ್ಯಕ್ರಮಕ್ಕೆ ಶರಣ ಸಮೂಹವೇ ತಮ್ಮೊಂದಿಗೆ ಇದೆ. ಹಾಗೆ ಎಲ್ಲ ಸಮಸ್ತ ಶರಣರಿಗೆ ನನ್ನ ಅನಂತ ಕೋಟಿ ಶರಣ ಸಲ್ಲಿಸಿ ನಾನು ಏನು ಮಾತಾಡಬೇಕು ಅಂದಾಗ ಸುಮ್ಮನೆ ವಚನ ಕಾಯಕ ಅಂತ ಹೇಳಿದ್ರು ಕಡೆಯವರು. ಇಲ್ಲಿ ಸಮಯದ ಅಭಾವ ಇದೆ. ಅದು ನಾನು ಶಿಕ್ಷಕರ ವೃತ್ತಿಯಿಂದ ಬಂದವ ಮೈಕ್ ಸಿಕ್ತಂದ್ರೆ ಮಕ್ಕಳಿಗೆ ಪಾಠ ಮಾತಾಡುವಾಗ ನಿಮ್ಗೆಲ್ಲರಿಗೂ ಹಿಡಿಸ್ತಾ ಇಲ್ಲ ಗೊತ್ತಾ. ಇಲ್ಲಿ ಭಾರತ ಅಂದರೆ ಬೆಳಕು. ಈ ಭೂಮಿಯಾಗ ನಾವೆಲ್ಲ ಜನ್ಮವಿರ್ತೀವಿ, ನಾವು ಹುಟ್ಟಿವಿ ಅಂದರೆ ಅದೇ ಪಾವನ ಆಗ್ತೈತಿ. ಇಲ್ಲಿ ಯಾಕಂದ್ರೆ ಶರಣರ ಒಂದು ದೃಷ್ಟಿಕೋನ, ಇಲ್ಲಿ ನಡೆ ನುಡಿ ಆಚಾರ ವಿಚಾರ ಇದು ಇಂಥ ವಿಸ್ಮಯ. ಹೇಗೆ ನಾವು ಏನಂದ್ರೆ ಒಂದು ಪುಸ್ತಕನಾಗ ಎಲ್ಲೆಲ್ಲಿ ಹೋಗಿ ನಾವು ಅಧ್ಯಯನ ಮಾಡಿದ ಪ್ರತಿ ಕ್ಷಣ ನಮಗೆ ಅನುಭವಕ್ಕೆ ಸ್ಪರ್ಶಕ್ಕೆ ಬರುವಂತಹ ಒಂದು ನೆಲ ಅಂದ್ರೆ ಅದು ಭಾರತವಾಗಿ. ಈ ಭಾರತದಲ್ಲಿ ನೋಡಿದ ಇವತ್ತು 12ನೇ ಶತಮಾನದಲ್ಲಿ ನಮಗೆ ಬಸವಣ್ಣನವರ ಬಗ್ಗೆ ಅದ್ಭುತವಾದ ವಿಷಯ ಕೊಟ್ಟರು. ಅವರು ಪ್ರಪ್ರಥಮವಾಗಿ ಈ ಒಂದು ಲಿಂಗ ಅಂದ್ರೆ ಲಿಂಗ ಪೂಜೆ ಬಗ್ಗೆ ಹೇಳಿದಾಗ ಅದು ತ್ರಾಟಕ ವಿದ್ಯೆ. ಅಂದ್ರೆ ನಮ್ಮದು ಏಕಾಗ್ರತೆಯನ್ನು, ನಮ್ಮ ಮನಸ್ಸನ್ನ ಈ ಎಲ್ಲ ಒಂದು ಏನಪ್ಪಾ ಅಂತಂದ್ರೆ ನಾವು ಈ ಚಂಚಲ ಮನಸ್ಸನ್ನು ಗ್ರಹಿಸುವಾಗೆ ಕತ್ತಲೆ ಒಂದು ಕಪ್ಪು ಬಣ್ಣದ ಒಂದು ಲಿಂಗನ್ನ ಸೃಷ್ಟಿ ಮಾಡಿಕೊಂಡು ಅಲ್ಲಿ ಏಕಾಗ್ರತೆ ಮಾಡಿದಾಗ ನಮ್ಗೆ ಒಂದು ಏನೋ ಅದ್ಭುತವಾದ ಒಂದು ಹೊಳಪು ಸಿಗ್ತೈತಿ. ಆ ಹೊಳಪನೇ ಏನಪ್ಪಾ ಅಂತಂದ್ರೆ ಆತ್ಮ ಸಾಕ್ಷಾತ್ಕಾರ ಆಗ್ತದೆ. ಈ ದೇಹಕ್ಕೆ ಇದಕ್ಕೆ ಲೆಫ್ಟಿಷನ್ ಒಂದು ನಿಮಿಷ ಒಂದು ಅವಧಿಯೊಳಗೆ ನಾವು ಹೋಗ್ತಾ ಇದ್ದೀವಿ, ಬರ್ತಾ ಇದ್ದೀವಿ. ಆದ್ರೆ ಆತ್ಮಕ್ಕೆ ಸಾವು ಇಲ್ಲ, ಅದಕ್ಕೆ ಹುಟ್ಟು ಇಲ್ಲ, ಅದು ನಿರಂತರ ಇರ್ತೈತಿ. ಈ ಒಂದು ಜ್ಞಾನವನ್ನ, ಈ ಒಂದು ವಿಷಯವನ್ನು ಪರಿಚಯ ಮಾಡುವ ದೇಶ ಅಂದ್ರೆ ಅದು ನನ್ನ ಭಾರತ ದೇಶ. ನಾವು ಅನುಸರಿಸಿಕೊಂಡು ಬದುಕ್ತಾ ಇದ್ದೇವೆ. ಅಂತಹ 15ನೇ ಶತಮಾನದ ಮೂಢನಂಬಿಕೆಗೆ ಅಂತ ಒಂದು ಮೇಲು ಸ್ತರದ ವಿನ್ಯಾಸದಲ್ಲಿ ಅಂತ ಒಂದು ನಾನು ಅನ್ನುವಂತ ಬಡವ ಶ್ರೀಮಂತರ ಆ ಸ್ತರಗಳಲ್ಲಿ ಹಲವಾರು ಮನುಷ್ಯರು ಸಹ ಮನುಷ್ಯರಾಗಿ ಕಾಣ್ತಾ ಇರುವಂತ ಆ ಒಂದು ಸಂದರ್ಭದೊಳಗ ಇದು ಮಾನವ ಜನ್ಮ ಇದೇ ಕಡೆ. ಈ ಮಾನವ ಜನ್ಮ ತಾಳಿ ಬಂದಾದ ನಂತರ ನಾವು ಮಾನವೀಯ ಮೌಲ್ಯಗಳನ್ನು ನಮ್ಮ ಜೀವನಗಳಲ್ಲಿ ಅಳವಡಿಸಿಕೊಳ್ಳಿದ್ರೆ ಮೆಚ್ಚ ನಮ್ಮ ಕೂಡಲ ಸಂಗಮ. ದೇವರಿಗೆ ನಾವು ಯಾವುದೇ ರೀತಿಯಾಗಿ ಹಬ್ಬ ಹರಿದಿನ ಆಚರಣೆ ನೈವೇದ್ಯಗಳನ್ನ ಮಾಡಿದ್ರೆ ಮಾತ್ರ ದೇವರ ತೃಪ್ತಿ ಆಗ್ತದೆ ತಿಳಿಸಿದ ಶರಣರು ಯಾರು ಕಂಡುಕೊಂಡಿಲ್ಲ. ಶರಣರು ಕಂಡುಕೊಂಡಿದ್ದು ನಿನ್ನಲ್ಲಿರುವಂತಹ ಒಳ್ಳೆಯತನವನ್ನ ನೀನು ಎಲ್ಲರಿಗೂ